ಮನುಷ್ಯನಿಗೆ ಸುಖದ ಶಾಂತಿಯ ಅವಶ್ಯಕತೆ ಅದ. ಅದಕ್ಕನೇ ವೇದಗಳಲ್ಲಿ ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಬೇಕಾಗಿರುವುದು ಶಾಂತಿ. ಅದಕ್ಕಾಗಿಯೇ ಹುಟ್ಟಿದ ಮೇಲೆ ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಬಹಳ ಮಾಡಬೇಕು. ಸಿಗುತ್ತದೆ ಅಂತ ತಿಳ್ಕೊಂಡು ಶಾಲೆಗೆ ಹೋದೇವಿ, ಇಂಜಿನಿಯರ್ ಆದೇವಿ, ಡಾಕ್ಟರ್ ಆದೇವಿ, ಏನೇನೋ ಆದೇವಿ, ಸಿಗಲಿಲ್ಲ. ಅದಕ್ಕೆ ಹೆಣ್ಮಗಳು ವಿಚಾರ ಮಾಡಿದ್ರು, ಗಂಡನ ಮಾಡ್ಕೊಂಡು ಸಿಗ್ತಾರೆ ಅಂತ ತಿಳ್ಕೊಂಡು ಆಕೆ ಗಂಡನ ಮಾಡ್ಕೊಂಡು, ಹೆಂಡತಿ ಮಾಡ್ಕೊಂಡು ಸಿಗ್ತಾರೆ ಅಂತ ಹೆಂಡತಿ ಮಾಡ್ಕೊಂಡು ಸಿಗಲಿಲ್ಲ. ಮತ್ತೆ ವಿಚಾರ ಮಾಡೋದು ಇಲ್ಲ, ಬರೀ ಹೆಣ್ಣ ಹೆಂಡತಿ ಅಂದ್ರೆ ಸುಖ ಸಿಗಂಗಿಲ್ಲ. ಒಂದು 4 ಹಡಿನೋ ಅಂತ ಕೂಡಿ ಹರಿದು ಆದ್ರೂ ಸಿಕ್ಕಿಲ್ಲ. ಅದನ್ನ ಮನುಷ್ಯ ಸದಾ ಅನ್ವೇಷಣೆ, ಚಿಂತನೆ, ಪ್ರಯತ್ನ ಮಾಡ್ತಾನೆ. ಅದನ್ನ ಸಿಕ್ಕಿಲ್ಲ. ಪ್ರಯತ್ನ ಮಾಡದವ್ರಿಗೆ ಸಿಗದೆ ಓದ್ದು ಪಾಸ್ ಆಗಲೇಬೇಕು. ದುಡಿದವ್ರಿಗೆ ರೊಕ್ಕ ಸಿಗಲೇಬೇಕು. ಗೆದ್ದ MLA ಆಗಬೇಕು. ಹಾಗಾದ್ರೆ ನಾವಿಷ್ಟು ಪ್ರಯತ್ನ ಮಾಡಿದ್ರೆ ನಮ್ಗೆ ಸುಖ ಶಾಂತಿ ಯಾಕೆ ಸಿಕ್ಕಿಲ್ಲ? ಒಂದೇ ಒಂದು ಏನ್ ದೊಡ್ಡ ಮಾತಿಲ್ಲ. ನಮ್ಮ ಪ್ರಯತ್ನ ತಪ್ಪ ಜಗದಾಗ ಅದ. ನಾವು ಹುಡುಕಾಡು ಸುಖ ಹುಡುಕಾಡು ಜಗ ಬೇರೆ ಅದ. ನಾವು ಹುಡುಕಾಡ್ತೇವೆ. ಹೆಂಗ್ ಸಿಗ್ತದೆ? ಕಳ್ಕೊಂಡದ್ದು ಒಂದು ಜಗ, ಹುಡುಕುದು ಒಂದು ಜಗ. ಸಿಕ್ಕಿದ್ದೆ ಹೆಂಗ್ರಿ? ಮೆಡಿಕಲ್ ಪಾಸ್ ಆಗ್ಬೇಕಂತ ಇಂದ್ರೇ ಸಾಲಿಗೆ ಹೆಸರು ಹತ್ತಿದ್ರೆ ಎಂತ ಡಾಕ್ಟರ್ ಆಗ್ತಾನೇನ್ರಿ? ಆರ್ಟ್ಸ್ ತಗೊಂಡು ನಾ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಎಂದರೆ ಆಗ್ತಾನೇನ್ರಿ? ಸಾಧ್ಯನೇ ಇಲ್ಲ. ಪುಣ್ಯಾತ್ಮರೇ, ಆ ಸುಖ ಇದು ಒಂದು ಜನ್ಮ ಅಲ್ಲ, ಇಂಥವು 1000 ಜನ್ಮ ಕಟ್ಕೊಂಡು ಬಂದರೂ ನಿಮಗೆ ಶಾಂತಿ ಸಿಗುತ್ತೆ. ಯಾಕೆ? ನಾವು ಹುಡುಕುವ ಜಗನೇ ಬೇರೆ. ಆ ಜಗ ಎಲ್ಲಿದ ಸುಖ ಅಂತ ಕೇಳಿದ್ರೆ ಪರಮಾತ್ಮನಲ್ಲಿ, ತನ್ನಲ್ಲಿ. ಆಫ್ಟರ್ ರಾಂಗ್ ಸರ್ಚಸ್ ಹಿಯರ್ ಅಂಡ್ ದೇರ್, ಯು ಕಮ್ ಬ್ಯಾಕ್ that circle from there is started. ಸುಖವನ್ನ ಹುಡುಕಲಿಕ್ಕೆ ಎಲ್ಲಿಂದ ನಡೆದಿರಿ ಅಲ್ಲಿಗೆ ಪರಸ್ಪರ ಪ್ರಾಣ ಸಂಕಟ. ಅದಕ್ಕೇನೆ if a man does not attain the full awareness of God, just know and hear great tragedy indeed in his life. ನೀನು ಹುಟ್ಟಿದ ಮೇಲೆ ಪರಮಾತ್ಮನನ್ನ ಕಾಣದೇ ಹೋದರೆ ಇಂಥವು 1000 ಜನ್ಮ ಕಟ್ಕೊಂಡು ಬಂದ್ರು ನಿನಗೆ ಶಾಂತಿ ಸಿಗುವುದಿಲ್ಲ. ನಡ್ಕೋ. ನೀ ಪರಮಾತ್ಮ ಹುಡುಕ, ಪ್ರಪಂಚ ಹುಡುಕಿ. ಯಾವನೋ ಒಬ್ಬ ಮೂರ್ಖ ಮನುಷ್ಯ ಹಿಮಾಲಯವನ್ನ ನೋಡ್ಬೇಕಂತ ದಕ್ಷಿಣಕ್ಕೆ ಮುಖ ಮಾಡಿ ನಡೆದಂತ. ಶಾಲೆ ಕಲ್ತ ವಿದ್ಯಾರ್ಥಿ ಕಾಣಬೇಕು. ಹಿಮಾಲಯ ಕಡೆ ಅದ, ಉತ್ತರಕ್ಕೆ, ದಕ್ಷಿಣಕ್ಕೆ ಉತ್ತರಕ್ಕೆ, ಕಾಶಿ ದಾಟಿ. ಹಿಮಾಲಯವನ್ನು ಕಾಣಬೇಕು ಅಂತ ನಿಶ್ಚಯ ಮಾಡಿದ ಮನುಷ್ಯ ದಕ್ಷಿಣಕ್ಕೆ ಮುಖ ಮಾಡಿ ಹೋದರೆ ಹೇಗೆ ಸಮುದ್ರಕ್ಕೆ ಹಾರಿ ಸತ್ತು ಹೋಗುತ್ತಾನೆಯೋ ಅವನಿಗೆ ಹಿಮಾಲಯ ಸಿಗುವುದಿಲ್ಲ.
ಆಗ ನೀವು ಶಾಂತಿ ಹುಡುಕಕ್ಕೆ ನಡೆಸಿರಿ, ಇಂಥ 1000 ಜನ್ಮ ತಗೊಂಡು ಬಂದ್ರೆ ನಿಮಗೆ ಶಾಂತಿ ಸಿಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅವರು ಫುಲ್ ಅವೇರ್ನೆಸ್ ಆಫ್ ಗಾಡ್ ಜಸ್ಟ್ ನೌ ಅಂಡ್ ಹಿಯರ್. ಎಲ್ಲಿ ತನಕ ಪರಮಾತ್ಮನ ದಾರಿని ಹಿಡಿಯಂಗಿಲ್ಲ, ಎಲ್ಲಿ ತನಕ ಪ್ರಪಂಚದ ದಾರಿಯಿಂದ ಹಿಂದೆ ಸರಿಯಂಗಿಲ್ಲ, ಅಲ್ಲಿ ತನಕ ನಿನಗೆ ಶಾಂತಿ ಅನ್ನೋದು ಸಿಗುವುದಿಲ್ಲ. ಹಾಗಾದ್ರೆ ನಾವೇನು ಹುಚ್ಚರಲ್ಲಿ ಇಷ್ಟು ಮಂದಿ ಕೋಟಿ ಜನ ಗಂಟೆ ಮಾಡ್ಕೊಂಡೇವೆ, ಗಂಡ ಮಾಡ್ಕೊಂಡೇವೆ, ಮನೆ ಕಟ್ಟಿದ್ದೇವೆ, MLA ಆದೇವು, MP ಆದೇವು, ಸರ್ಕಾರ ಆದೇವು, ಗೌಡ ಆದೇವು. ಏನು ಗೌಡ ಆದ್ರೆ ಕಡೆಗೆ ತಗೊಳ್ಳೆ. ಅಲ್ಲಿ ಸುಖ ಆದ, ಶಾಂತಿ ಇಲ್ಲ. ಪ್ರಪಂಚದಲ್ಲಿ ಸುಖ ಆದ, ಶಾಂತಿ ಇಲ್ಲ. ಪ್ರಯಾಣ ಮಾಡುವ ಮನುಷ್ಯ ಬಿಸಿಲಿನ ತಾಪಕ್ಕೆ ದಾರಿನ ಗಿಡದ ಕೆಳಗೆ ನೆಳ್ಳದ ಕೆಳಗೆ ನಿಂತ ಎಷ್ಟೊತ್ತಾದ್ರು ಊರಿಗೆ ಹೋಗ್ಬೇಕಾಗಿ ಎಷ್ಟೊತ್ತಾದ್ರು 10 ನಿಮಿಷ. ಮತ್ತೆ ನಡೀಲಿಕ್ಕೆ ಬಿಸಿಲಾಗಿ ಬಿಸಿಲಾಗಿ ಗಿಡದ ಕೆಳಗೆ ನಿಂತ ನೆಳ್ಳಿನ ಸುಖ ಹೆಂಗಾದ ನಮ್ಮ ಸಂಸಾರದ ಗಂಡ ಹೆಂಡತಿ ಮಕ್ಕಳು. ಯಾವ ಗಂಡ ಯಾವ ಹೆಂಡತಿ ಜಗಳಾದ ಇದ್ದೀರಿವ, ಯಾವ ಅಪ್ಪ ಯಾವ ಮಗ ಬೈಕೊಳ್ಳಾದ ಇದ್ದೀರಿವ, ಯಾವ ಹೊಲ ನಂಬಿರಿ ಆ ಹೊಲ ನಿನಗೆ ರುಸ ಪಟ್ಟಿದ್ದೇನಪ್ಪ. ಜಗತ್ತಿನೊಳಗೆ ಅದಕ್ಕೆ ನಮ್ಗೆ ಮೂರ್ಖರು ಅಂತ ಪುಣ್ಯ. ಅಲ್ಲಿ ಇಲ್ಲ ಸುಖ ಅದ. ಅದು ಸುಖ ಏನದ ಅಷ್ಟೇ ಅಷ್ಟೇ. ಹೋಳಿಗೆ ಗುಲಾಬ್ ಜಾಮೂನು ರುಚಿ ಎಟ್ಟೋತದ, ಕೈಯಾಗಿದ್ದು ರುಚಿ ಗೊತ್ತಿಲ್ಲ. ನಾಲಿಗೆ ಮೇಲೆ ಇಟ್ಟಕ್ಕೆ ಗುಳುಮಂದ್ರೆ ಹೊಯ್ತು ರುಚಿ. ನಾಲಿಗೆ ಮೇಲೆ ಎಷ್ಟೊತ್ತ ಅದ ಅಷ್ಟೊತ್ತನೇ ಜಾಮೂನದ ರುಚಿ ಅದ. ಕೈಯಾಗಿದ್ರು ಇಲ್ಲ, ಹೊಟ್ಟೆಗಾದ್ರೆ ಇಲ್ಲ. ಬಾಯಾಗ ಭಾಳ ತಿಳ್ಕೊಂಡು ಕುಂಡ್ರಕ್ ಬರಂಗಿಲ್ಲ. ಬರ್ತದ ಅಮ್ಮ ಕೊಡ್ಲಿ ಕೊಡ್ತೀರಿ, ನುಂಗ್ತೀರಿ ಇಲ್ಲ ನುಂಗುದ್ರಿ ರುಚಿ. ಸಂಸಾರ ಹಂಗೇನಪ್ಪ. ಸಂಸಾರದ ಸುಖ ಆದಾವಂತೇಜ ಬರ್ತದ. ಒಮ್ಮ ಪರಮಾತ್ಮ ಸಿಕ್ಕ ಅಂದ್ರೆ ಸಾಕೆನಿಸದ, ಸರಿಯಾದ ದೇವರನ್ನು ಬೇಕೆನಿಸದ, ಕಡೆಯೋಡು ತನ್ನ ಜೋಕಿನಿಂದ. ನಿಮ್ಗೆಲ್ಲರಿಗೂ ಬರ್ತದೆ ಊಟ ಉಂಡ ಸಾಕಂತಿಲ್ಲ, ಊಟ ಉಂಡ್ರೆ ಸಾಕ. ಇನ್ನೊಂದು ನೋಡಿ, ಉಣ್ಣುವುದಿಲ್ಲ, ಹಸುಮ ಹಂಗಿಲ್ಲ, ಸರಾಯಿ ಹೊಸ ಹಸು ಹಾಕಲ್ಲ ಇಲ್ಲ, ಇಲ್ಲ. ಉಳ್ಳುದ ಊಟ ಇರಂಗಿಲ್ಲ. ಅದು ಆತ್ಮ ಸುಖ ಪರಮಾತ್ಮ ನಂಬುದಿರಿ ಅಂದ್ರೆ ಜಡಗಟ್ಟಿ ತಿರುಗಿ ಮರುನಾಗಿ ಪುಟ್ಟ. ರಾಜರು ಬಂಗಾರದ ಸಿಂಹಾಸನ ಮೇಲೆ ಕೂಡೋರು, ಬಂಗಾರದ ಪಲ್ಲಂಗ ಮೇಲೆ ಮಕ್ಕಳವರು, ಬಂಗಾರದ ಕಾಟ್ನಾಗ ಉಣವರು. ಆ ಪರಮಾತ್ಮನ ಸುಖ ಸಿಕ್ಕೊಳ್ಳಿ. ಎಡಗಾಲಿಗೆ ಒದ್ದು ಹೋಗ್ಯಾರ, ಬಲಗಾಲಲ್ಲಿ ಎಡಗಾಲಿ ನೀರವಾಯಿ ನಿಜಮಶಿ ಭರ್ತೃ ಹರಿ ಅಕ್ಕಮಾದೇವಿ. ಏನ್ ಕಡಿಮೆ ತಿರುಗಿ ರಾಜನೇ ಗಂಡಾಗಿದ್ದ. ದಿನ ಅವ ಕಾಲು ಬೀಳ್ತಿದ್ದ, ಅಕ್ಕಿ ಅಲ್ಲ ಅವನೇ ಕಾಲು ಬೀಳ್ತಿದ್ದ, ಅಕ್ಕ ಎಲ್ಲಿ ಹೋಗಬೇಡ ಮಾದೇವಿ ಅಂತ. ಪರಂತು ಆ ತಾಯಿ ಆ ಬಂಗಾರದ ಸುಖ, ಆ ವೈಭವದ ಸುಖ ಅದ, ಇದು ಶಾಂತಿ ಇಲ್ಲ ಅಂತ ಅದನ್ನ ಎಡಗಾಲಿನಿಂದ ಒದ್ದು ತಾಯಿ ಪುಣ್ಯಾತ್ಮದೆ
ಅದಕ್ಕೆ ನಿಮಗೆ ಶಾಂತಿ ಬೇಕಾಗಿತ್ತು. ಸಮಸ್ತ ಆದಿ ದೈವಿಕ ಆದಿ ಭೌತಿಕ ಇವೆಲ್ಲ ದುಃಖಗಳು ನಿವೃತ್ತಿ ಆಗಬೇಕಾಗಿತ್ತು. ಅಂದ್ರೆ ಇವು ರಾಯ್ತು ಎಷ್ಟು ನೀವು ಹೊರಗೆ ನೋಡಬೇಡ್ರಿ. ಬಹಳ ದೊಡ್ಡ ಭವ್ಯ ಪ್ರಪಂಚ ಅದರಿ ಇಲ್ಲಿ ಒಳಗೆ. ಮತ್ತೆ ಇವೇನು ಹೊರಗೆ ನೋಡ್ತೀರಿ, ಒಳಗೆ ನೋಡಿ, ಒಳಗೆ ನೋಡಿ. ಅದಕ್ಕೆ ಕಂಡಿಲ್ಲ ಅಂತೆ ಬಿಸಿ ರೊಟ್ಟಿ ಸಿಕ್ಕಿಲ್ಲ ಅಂತ ಕಡ್ಡಿ ರೊಟ್ಟಿ ಉಣ್ತದ. ಬಿಸಿ ರೊಟ್ಟಿ ಕಡ್ಡಿ ರೊಟ್ಟಿ ಉಣ್ತಾನೆ ದರಿದ್ರ. ಯಾವ ಆತ್ಮನ ಕಡೆ ಹೊಳೆದ ಪರಮಾತ್ಮ ನೋಡಿದ ಅಂದ್ರೆ ಆ ಆನಂದ ಅಂದ್ರೆ ಈ ಸಂಸಾರ ಸುಖ ಎಲ್ಲ ಹೋಗ್ತಾವ. ಅದಕ್ಕೆ ಪರಮಾತ್ಮನ ಕಂಡವರು ಅಕ್ಕಮದಿ ಬಿಟ್ಟು, ಮೀರಾಬಾಯಿ ಬಿಟ್ಟು, ರಾಜರು ರಾಜಕೀಯ ಬಿಟ್ಟು ಬಂದರು. ಅದ ಆನಂದ ನೆರಿಗೆ ಗೊತ್ತದು. ಭಿಕ್ಷಾಪಾತ್ರಿಯಾಗಿರ್ತಕ್ಕಂಥ ಮನುಷ್ಯನಿಗೆ ಅದು ಕಲಿಬೇಕ್ರಿ. ಇವಾಗ ಅದಕ್ಕೆ ಸ್ವಲ್ಪ ಕಣ್ಣು ಮುಚ್ಚಿಕೊಂಡಾಗ ಕಲೀರಿ. ಸಾಯಂಕಾಲ ಕಣ್ಣು ಮುಚ್ಚಿಕೊಂಡು, ಮುಂಜಾನೆ ಕಣ್ಣು ಮುಚ್ಚಿಕೊಂಡು, ಗಾಡಿಗೆ ಒಂದಿವ್ಸ ಕಣ್ಣು ಮುಚ್ಚೋದೇ ಅದ. ಯಾಕೆ ಗಾಡಿಗೆ ಒಂದಿವ್ಸ ಕಣ್ಣು ಮುಚ್ಚೋದ ಚಾರ್ಯಾಕ್ ಬರಂಗಿಲ್ಲ, ಕಡಿದದ. ಅದಕ್ಕೆ ಮೊದಲು ಮುಚ್ಚಿ ಚಾರ್ಯಾಕ್ ಬಂದಿರಿ ಕಲಿ. ಮುಂಜಾನೆ ಬರಬಹುದು. ಎಷ್ಟು ತಿರುಗಾಡ್ತೀವಿ ಹೊರಗೆ, ಹೆಣ್ತೀವಲ್ಲ, ಕಾರು ಕೈ ಎಷ್ಟು ಒಂದಿಷ್ಟು ಹೊರಬೋದು. ಒಳಗಿಂದ ನೋಡ್ರಿ. ಅದು ಒಮ್ಮೆ ಆನಂದ ನಿಮ್ಗೆ ಸಿಕ್ತು ಅಂದ್ರೆ ಪರಮಾತ್ಮನ ಆನಂದ, ಅದಕ್ಕೆ ಬಿಟ್ಟು ಹೋಗ್ಯಾರ. ಅದಕ್ಕೆ ಬಿಟ್ಟು ಹೋಗ್ಯಾರ. ಆ ಆನಂದದ ಮುಂದೆ ಜಗತ್ತಿನ ಯಾವ ಆನಂದ ಉಳಿದಿಲ್ಲ ಅಂತ ತಿಳ್ಕೊಂಡೆ. ಅದು ಸಿಕ್ತು ಅಂದ್ರೆ ಗಂಭೀರ ಸುಖ ಅಲ್ಲ. ಗಂಭೀರ ಸುಖ ಅಂದ್ರೆ ಅದರಂಥದ್ದು ಇಲ್ಲ, ಅದರ ಸರಿ ಇಲ್ಲ, ಅದರ ಸಮ ಇಲ್ಲ, ಅದಕ್ಕೆ ಹೆಚ್ಚಿಂದ ಇಲ್ಲ ಜಗತ್ತಿನ. ಅಂಥ ಸುಖ ಅಲ್ಲರಿ, ಅಂಥ ಸುಖ ಅದು ನಮ್ಮಲ್ಲೇ ಅದ. ಬಂಗಾರ ಗಡ್ಡೆಯ ಮೇಲೆ ಕೂತು ಭಿಕ್ಷಾ ಬೇಡೋ ಮನುಷ್ಯನ ನಮ್ಮ ಹಣೆಬರಾಗ್ಯದ. ಸುಖ ಅದ ನಮ್ಮಲ್ಲಿ. ನಾವು ಭಿಕ್ಷುಕರಾಗಿ ತಿರುಗಾಡಕತ್ತೇವೆ. ಹೆಂಡತಿ ಸಿಕ್ಕಿತ್ತೋ, ಗಂಡ ಸಿಕ್ಕಿತ್ತೋ, ರೊಕ್ಕ ಸಿಕ್ಕಿತ್ತೋ, ನೌಕರಿ ಸಿಕ್ಕಿತ್ತೋ. ಭಿಕಾರಿಗೆಂದೂ ಕೂಡ ಇಚ್ಛೆ ಪೂರ್ತಿ ಆಗುವುದಿಲ್ಲ. ಭಿಕಾರಿ ಬಡ ಸಿಗ್ತಾನೆ, ಬಡಗನ ಕೂಡ ಹೊಳಿ ಸಿಗ್ತಾರೆ. ಆಗ ನಾವೆಲ್ಲರೂ ಭಿಕ್ಷುಕರಿದ್ದೇವೆ. ಅದು ಮಂದಿ ಕಾಣಂಗಿಲ್ಲ. ನಾ ಗೊತ್ತಿದೆ ನಾ ಎಷ್ಟು ಭಿಕ್ಷೆ, ನಾ ಎಷ್ಟು ಬೇಡ್ತೀನಿ ದೇವ್ರಿಗೆ. ಯಾರು ಬಂದು ನನಗೆ ಒಂದು ರೊಟ್ಟಿ ಕುಡಿಯುವ ಅಂತ ನೀವು ದೇವ್ರಿಗೆ ಒಂದೇ ರೊಟ್ಟಿ ಕೇಳಿರಿ. ನೋಡ್ತೀವಿ, ಬಹಳ ಕೇಳ್ತೀವಿ. ಸಣ್ಣ ಭಿಕಾರಿ. ಈ ಭಿಕಾರಿತನ ಹೋಗ್ಬೇಕು ಅಂದ್ರೆ ಸದ್ಗುರು ಭೇಟಿ ಆದ ಅಂತ ಕೇಳಿದ್ರೆ ಈ ಭಿಕಾರಿತನ ಹೋಗ್ತದೆ, ಗಂಭೀರ ಸುಖ ಅವನಿಗೆ ಸಿಗುತ್ತದೆ ಅಂತ ತಿಳ್ಕೊಂಡೇ. ಇಫ್ ಯು ವಾಂಟ್ ಟು ಗೆಟ್ ಆನ್ intranquility in your life, bow your head on the lotus feet of your soul. ಸತ್ಯವಾದ ಶಾಂತಿಯನ್ನು ಬೇಕಾಗಿತ್ತು ಅಂದರೆ ನಿನ್ನ ಹಣೆಯನ್ನು ಸದ್ಗುರು ಪಾದಕ್ಕೆ ಹಚ್ಚು. ಅದಕ್ಕೆ ಮಹಾನುಭಾವರು ಅಂಥ ಆನಂದ ಕೇಳಿ ಚರಿತ್ರೆ ಓದ್ತಿರಲಿಲ್ಲ. ಬೆಂಕಿ ತೆರೆದಿಟ್ರ ಸಿದ್ಧಾರ್ಥ ಹೆಂಗೆ ಕೂತಿರ್ಬೇಕ್ರಿ? ಎಷ್ಟು ಶಾಂತಿ ಇರ್ಬೇಕವ? ಪೂರ ಓದೈತಿಲ್ಲ, ಅವ್ರಿಗೆ ಪೂರ ಸುಟ್ಟು ಹೋಗಿದ್ದೆ. ಹೆಂಗೆ ಕೂತೀರಿ? ಎಲ್ಲಿರುತ್ತೆ ಶಾಂತಿ? ಅದನ್ನು ಹುಡುಕಿರಿ, ಸಿಗುತ್ತೆ. ಎಲ್ಲರಲ್ಲಿ ಪರಮಾತ್ಮ ಇಟ್ಟೆ ಕಳಿಸ್ತಾರೆ. ಎಲ್ಲರುತ್ತೆ. ಅಂತರಂಕೆ ಆಗಲಿ ಸ್ವಲ್ಪ ಸಮಸ್ಯೆ ಹುಡುಕಾಗ್ತೀರಿ. ನಿನ್ನೆ ಹೇಳಿದ ವಿವೇಕಾನಂದ ಕೂತರೆ, ಧ್ಯಾನಕ್ಕೆ ಕೂತರೆ ಅವ್ರ ಮೈ ತುಂಬ ಕರಿಗಿರುವಿ ಮುಟ್ಟಿದ್ರೆ
ಮೈ ಎಲ್ಲಿ ಕಾಣ್ತಿದ್ದಿಲ್ಲ ಅಂತ, ಯಾರೋ ಕಬ್ಬಳಿ ಹುಚ್ಕೊಂಡು ಕುಂತಾರೆ ಅಂತ ಹಂಗೆ ಕಾಣ್ತಿರಂತ, ಬಚ್ಚೇ ಇಲ್ಲ ಅವರು. ಸಿದ್ಧಾರರು ಒಬ್ಬರಿಗೆ ಒಂದು ಕಾಲಕ್ಕೆ ಕೆಳಗೆ ಕೂತಾರ ಎಲ್ಲ ಚಿಕ್ಕ ಮೈ ಮುಟ್ಟಿ ಮನುಷ್ಯ ಕಾಣ್ತಿಲ್ಲ, ಹೆಂಗೆ ಕುಂತಿರ್ಬೇಕು? ಒಂದು ಚಿಕ್ಕಡು ಕಳಿತದ ನಾವು ಎದ್ದು ಕುಂಡಿರ್ತೀವಿ. ಎಷ್ಟು ಶಾಂತಿ ಇರಬೇಕು. ಎಲ್ಲಿದೆ ಶಾಂತಿ? ರೊಕ್ಕಿದ, ರೂಪಾಯಿದ, ಹೆಂಡತಿದ, ಗಂಡದ, ಎಲ್ಲಿದೆ ಶಾಂತಿ? ತಲೆ ಮೇಲೆ ಬೆಂಕಿಟ್ಟು ಶಾಂತ, ಓಂ ಶಾಂತಿ ಶಾಂತಿ ಶಾಂತಿ. ಪುಣ್ಯಾತ್ಮರೇ, ಅದು ನಿಮ್ಮಲ್ಲೇ ಅಲ್ಲ, ಅದು ನಿಮ್ಮಲ್ಲೇ ಅಲ್ಲ, ಅದು ಪರಮಾತ್ಮನಲ್ಲಿ ಅಲ್ಲ. ಅದಕ್ಕೆ ಏನಂದ್ರು ಅಂತ ಕೇಳಿದ್ರೆ, ಮಹಾನುಭಾವರು ಮಹಾನಂದನ ಗುರು ಶಂಭುಲಿಂಗವನ್ನು ಒಲಿಸಿ ಅಂದರೆ ತಿಳಿದು ಅರಿತು ನಾನೇ ಪರಮಾತ್ಮ ಅಂತ ಅರಿತು ಸಾರ್ಥನಿಸದ ಸವೆಯದ ಆನಂದದೊಳಗೆ ಇರಲಿಕ್ಕೆ ಪ್ರಯತ್ನ ಮಾಡುವಂತ ಆಶೀರ್ವಾದ ಮಾಡಿದ್ದಾರೆ ಗುರುವೇ. ನಿಮಗೆ ಈಗ ಗೊತ್ತಾಗುದಿಲ್ಲ, ಯಾಕೆ ಮಯ ಶಕ್ತಿ ಅದ, ತಾಕತ್ತದ, ರಕ್ಷದವ ಅವ್ರು ಗೊತ್ತಾಕಲ್ಲ, ಮುಂದೆ ಗೊತ್ತಾಕಲ್ಲ. ಪರಮಾತ್ಮ ಬಹಳ ಶಾಣೆ ಅಲ್ಲ. ನನ್ನ ಮಕ್ಕಳಿಗೆ ಎದ್ದು ಹಂಗೆ ಬಿಡಂಗಿಲ್ಲ, ಹಂಗೆ ಏಟು ಕೊಡ್ತಾರ ತಾಯಿ ಮಕ್ಕಳಿಗೆ, ಹಂಗೆ ಕೊಡ್ತಾನೆ ನಿಮ್ಗೆ ಏಟ. ಅವಾಗ ಏನ್ ಮಾಡಲ್ಲ, ಈಗನೇ ಆ ಶಾಂತಿಯನ್ನ ಸಿದ್ಧಾರ್ಥ ಬೆಂಕಿ ಇಟ್ಟು ಹೆಂಗೆ ಕೂತಿದ್ರು, ಅಕ್ಕ ಮಾದೇವಿ ಆಳ ಗುಡಿಯಾಗ ಚಿಕ್ಕ ಕಡಿದ್ರೆ ಹೆಂಗೆ ಕೂತಿದ್ರು, ಗಮನಿಸಿದ್ರು. ಆ ಶಾಂತಿ ಆಲ್ರೆಡಿ ಯು ಹ್ಯಾವ್, ನಿಮ್ಮಲ್ಲಿ ಅದ. ಆದ್ರೆ ನಿಮ್ಮ ದೃಷ್ಟಿ ಹೊರಗದ, ಅದನ್ನ ಸ್ವಲ್ಪ ಒಳಗೆ ಮಾಡ್ಕೊಂಡ್ರಿ ಅಂದ್ರೆ ಗಂಭೀರ ಸುಖ ಶಾಂತಿ ನಮ್ಮಲ್ಲಿ. ಅಂತ ಶಾಂತಿಯನ್ನು ಪಡೆದುಕೊಳ್ಳತಕ್ಕಂಥ ಭಾಗ್ಯ ನಿಮ್ಮೆಲ್ಲರಿಗೂ ಬರಲಿ ಅಂತ ಸಿದ್ಧಾರ್ಥ ಪಾದದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಮಹಾತ್ಮರು ಹೇಳಿದ್ರು, ಎಲ್ಲರೂ ಬೀದರ್ದಲ್ಲಿ 14ರಿಂದ 15 ಕಾರ್ಯಕ್ರಮ ಅದ. ಈ ದೇಶದ ಎಲ್ಲ ಕಡೆಯಿಂದ 126 ಏನಾಗ್ಯದ ಜನಸಂಖ್ಯೆ 167 ಮಂದಿ ಸ್ವಾಮೀಜಿ 67 ಎಷ್ಟು ಮಂದಿ ಸ್ವಾಮಿಗಳು ದೇಶದ ಎಲ್ಲ ಬರ್ರಿ ನೋಡೋದನ್ನ ಆನಂದ ಆಗ್ತದೆ. ಬೆಳಿತಾವಿಲ್ಲ ಮಾತು ನೋಡಿದ್ರ ಕೆಲವೊಬ್ರು ಮಾತು ಈ ಹಿಂದಿ ಹಾಡು ಸೇವೆ ಮಾಡಿ ಕೇಳ್ತಿರಲಿಲ್ಲ, ಅದು ಹೇಳ್ತಾವ ನಿಮ್ಗ ಕಣ್ಣು ಕಿಸ್ತು ಮಾಡ್ತಾವ ಸಿನಿಮಾ ಈಗ ಅದು ಆನಂದ ಆಗ್ತಾವ. ಆ ಧ್ವನಿ ಎಲ್ಲರಿಗೂ ಕೊಟ್ಟರೆ ಪರಮಾತ್ಮ ಸಂಗೀತ ಎಲ್ಲರಿಗೂ ಕೇಳ್ತಾರೆ. ಚಲೋ ಹಾಡ್ಕಂದ ಆಡ್ತಾ ಯಾರಾಗಲ್ಲ ರಾಗಿಲ್ಲ ಹೋಗಂತ ಹಾಗೆ ಮಹಾತ್ಮರು ಬರ್ತಾರೆ, ಮಾತಾಡ್ತಾರೆ. ಅವ್ರಿಗೆ ನೋಡಿ ಆನಂದ, ಕೇಳಿ ಆನಂದ, ಅವ್ರ ಪಾದ ಮುಟ್ಟಿ ಆನಂದ. ಹಾಗೆಲ್ಲ ನಮಗೂ ಕೂಡ ಸಿಗ್ತದೆ ಅಂತ. ಅದಕ್ಕೆ 100 ಮಂದಿ ಅಂದಂಗೆ ಆಯ್ತು. ಸ್ವಾಮಿಗಳು ಬರ್ತಾರೆ, ದರ್ಶನೆ ಪುಣ್ಯ ಜೋಡಿ ಸಂಭಾಷಣೆ ನಷ್ಟ ಸಂದೇಹ ಮಾಡಿ ನೋಡಿದ್ರೆ ಪುಣ್ಯ ಬರ್ತಾರೆ. ಯಾರಪ್ಪ ಅಂತ ನಾವು ಕೇಳುವುದಂದ್ರೆ ನಮ್ಮ ಪಾಪ. ಅಂಥ ಮಹಾತ್ಮರು ಬರ್ತಾರೆ ತಿರುಪತಿಯಿಂದ, ಕಾಶಿಯಿಂದ, ಹರಿದ್ವಾರದಿಂದ, ಬಾಂಬೆಯಿಂದ, ಪುಣಾದಿಂದ, ಬೆಳಗಾವಿಯಿಂದ. ಇದೋ ಒಂದು ಭಾಗ್ಯ. ಅದಕ್ಕೆ ತಾವೆಲ್ಲರ ಕಾರ್ಯಕ್ರಮಕ್ಕೆ ಬರಬೇಕು, ಮಹಾತ್ಮರ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ